ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಂಚಿಕೆ ಶುರುವಾಗುತ್ತೆ ಕೋರ್ಟಿನ ಸೀನ್ ಮೂಲಕ. ವಿದ್ಯಾ ಮತ್ತು ಭದ್ರಾ ಇಬ್ಬರು ಕೋರ್ಟ್ ಮುಂದೆ ನಿಂತಿರ್ತಾರೆ. ವಿದ್ಯಾ ಮುಖದಲ್ಲಿ ಭಯ ಮತ್ತು ಆತಂಕ ಕಾಣಿಸ್ತಿರುತ್ತೆ. ಭದ್ರಾ ಮಾತ್ರ ತುಂಬ ಕೋಪದಲ್ಲಿ ನಿಂತಿರ್ತಾನೆ. ಆಗ ಜಡ್ಜ್ ಸಾಹೇಬರು, ಎರಡು ಕಡೆ ಲಾಯರ್ ಏನು ಹೇಳಬೇಕೋ ಹೇಳಿ ಅಂತ ಹೇಳ್ತಾರೆ. ಮೊದಲು ವಿದ್ಯಾ ಪರವಾಗಿ ಲಾಯರ್ ಎದ್ದು ನಿಂತು ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಮಹಾಸ್ವಾಮಿ, ನನ್ನ ಕ್ಲೈಂಟ್ ಈಗ ಗರ್ಭಿಣಿ. ಈ ಸಮಯದಲ್ಲಿ ಡಿವೋರ್ಸ್ ಕೊಟ್ಟರೆ ಅದು ಅವಳ ಜೀವನದ ಮೇಲೆ ಮಾತ್ರ ಅಲ್ಲ, ಹುಟ್ಟೋ ಮಗುವಿನ ಭವಿಷ್ಯದ ಮೇಲೂ ಪರಿಣಾಮ ಬೀರುತ್ತೆ. ವಿದ್ಯಾ ಒಂದು ತಪ್ಪು ಮಾಡಿರಬಹುದು, ಆದರೆ ಅವಳು ಯಾವತ್ತೂ ಜೀವನಾಂಶ ಕೇಳಿಲ್ಲ. ಈಗಲೂ ಅವಳಿಗೆ ಹಣ ಬೇಡ, ತನ್ನ ಮಗುವಿಗೆ ತಂದೆ ಬೇಕು ಅನ್ನೋದೇ ಅವಳ ಆಸೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ವಿದ್ಯಾ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಭದ್ರಾ ಪರವಾಗಿ ಲಾಯರ್ ಎದ್ದು ನಿಂತ್ಬಿಟ್ಟು, ನನ್ನ ಕ್ಲೈಂಟ್ಗೆ ಸುಳ್ಳು ಹೇಳಿ ಮೋಸ ಮಾಡಲಾಗಿದೆ. ನಂಬಿಕೆ ಕಳೆದುಕೊಂಡ್ಮೇಲೆ ಒಟ್ಟಿಗೆ ಬದುಕುವುದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಜಡ್ಜ್ ಸಾಹೇಬರು ಭದ್ರನ ಕಡೆ ನೋಡಿ, ಭದ್ರೇಗೌಡ್ರೆ, ಕೋಪದಲ್ಲಿ ತಗೊಳ್ಳೋ ನಿರ್ಧಾರ ಜೀವನವನ್ನೇ ಹಾಳು ಮಾಡಬಹುದು. ನಿಮ್ಮ ಹೆಂಡತಿ ನಿಮ್ಮ ಜೊತೆನೇ ಬಾಳಬೇಕು ಅಂತ ಕೇಳ್ತಿದ್ದಾರೆ. ಮಗುವಿಗೋಸ್ಕರ ಆದರೂ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆದರೆ ಭದ್ರಾ ಮಾತ್ರ, ಸಾಧ್ಯ ಇಲ್ಲ ಸರ್, ನಾನು ಈ ಸಂಬಂಧ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾನೆ. ಇದನ್ನು ಕೇಳಿದ ಸಾವಿತ್ರಿ ಕೂಡ ಕೋರ್ಟ್ ಮಧ್ಯೆ ಎದ್ದು, ನಮ್ಮ ಭದ್ರನಿಗೆ ಬೇಗ ಬಿಡುಗಡೆ ಕೊಡಿ ಮಹಾಸ್ವಾಮಿ ಅಂತ ಕೇಳ್ತಾಳೆ. ಈ ಹುಡುಗಿಯ ಜೊತೆ ಒಂದು ಕ್ಷಣನೂ ಬದುಕೋಕ್ಕೆ ಆಗಲ್ಲ ಅಂತ ಜೋರಾಗಿ ಹೇಳಿಬಿಡ್ತಾಳೆ ಸಾವಿತ್ರಿ. ಆಗ ಜಡ್ಜ್ ಕೋಪದಿಂದ, ಇದು ಕೋರ್ಟು, ಇಲ್ಲಿ ಜೋರಾಗಿ ಮಾತನಾಡಬಾರ್ದು ಅಂತ ವಾರ್ನಿಂಗ್ ಕೊಡ್ತಾರೆ. ಇದನ್ನೆಲ್ಲ ನೋಡಿದ ವಿದ್ಯಾ ತುಂಬ ನೋವಿನಿಂದ ನಿಂತಿರ್ತಾಳೆ. ಆದರೆ ಮಗುವಿಗೋಸ್ಕರ ಮಾತ್ರ ಅವಳು ಧೈರ್ಯವಾಗಿ ನಿಂತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಜಡ್ಜ್ ತಮ್ಮ ತೀರ್ಪು ಹೇಳ್ತಾರೆ. ಗಂಡ ಹೆಂಡತಿ ನಡುವಿನ ಸಂಬಂಧ ಉಳಿಸೋಕೆ ಇನ್ನೂ ಅವಕಾಶ ಇದೆ ಅಂತ ಕೋರ್ಟ್ ಭಾವಿಸುತ್ತಿದೆ. ಆದ್ದರಿಂದ 6 ತಿಂಗಳ ಸಮಯ ನೀಡಲಾಗುತ್ತೆ. ಈ ಅವಧಿಯಲ್ಲಿ ಇಬ್ಬರು ಜೊತೆಯಾಗಿ ಬಾಳಿ ತಮ್ಮ ನಿರ್ಧಾರವನ್ನು ಪರಿಶೀಲಿಸಬೇಕು ಅಂತ ಹೇಳ್ತಾರೆ. ಈ ತೀರ್ಪು ಕೇಳಿ ವಿದ್ಯಾ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಕಾಣಿಸುತ್ತೆ. ಆದರೆ ಭದ್ರಾ ಮತ್ತು ಸಾವಿತ್ರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಕೋರ್ಟ್ ಹೊರಗಡೆ ಬಂದ ತಕ್ಷಣ ಸಾವಿತ್ರಿ ವಿದ್ಯಾಗೆ ಕೋಪದಿಂದ, ನಿನಗೆ ಹಣ ಬೇಕಾ? ಎಷ್ಟು ಬೇಕಾದರೂ ಕೊಡ್ತೀವಿ, ಆದರೆ ನಮ್ಮ ಭದ್ರನ ಜೀವನದಿಂದ ದೂರ ಹೋಗು ಅಂತ ಹೇಳ್ತಾಳೆ. ಆಗ ವಿದ್ಯಾ ಕಣ್ಣೀರಲ್ಲೇ ಗಟ್ಟಿಯಾಗಿ ಮಾತನಾಡ್ತಾಳೆ. ನನಗೆ ನಿಮ್ಮ ಹಣ ಬೇಡ, ನನ್ನ ಮಗುವಿಗೆ ತಂದೆ ಬೇಕು. ನನ್ನ ಮಗು ಹುಟ್ಟಿದ ಮೇಲೆ ಅದರ ಅಪ್ಪ ಯಾರು ಅಂತ ಭದ್ರನ್ನ ಬಾಯಿಂದಲೇ ಹೇಳಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ಇದನ್ನು ಕೇಳಿದ ಭದ್ರಾ ಶಾಕ್ ಆಗಿಬಿಡ್ತಾನೆ. ಸಾವಿತ್ರಿ ಮಾತ್ರ ಇನ್ನೂ ಕೋಪದಿಂದ ನಿಂತಿರ್ತಾಳೆ. ಇತ್ತ ಮನೆಯಲ್ಲಿ ಎಲ್ಲರೂ ಈ ವಿಷಯದ ಬಗ್ಗೆ ಮಾತಾಡ್ತಿದ್ರೆ, ಕೆಲವರು ವಿದ್ಯಾ ಪರ ನಿಂತಿರ್ತಾರೆ, ಇನ್ನು ಕೆಲವರು ಭದ್ರನ ಪರ ಮಾತಾಡ್ತಿರ್ತಾರೆ. ಮನೆಯ ವಾತಾವರಣ ಸಂಪೂರ್ಣ ಗಂಭೀರವಾಗಿಬಿಟ್ಟಿರುತ್ತೆ. ಮುಂದಿನ ಈ 6 ತಿಂಗಳಲ್ಲಿ ಭದ್ರನ ಮನಸ್ಸು ಬದಲಾಗುತ್ತಾ, ಅಥವಾ ವಿದ್ಯಾ ತನ್ನ ಸಂಬಂಧನ ಉಳಿಸ್ಕೋತಾಳ? ಸಾವಿತ್ರಿ ಮತ್ತೆ ಏನು ಪ್ಲ್ಯಾನ್ ಮಾಡ್ತಾಳೆ ಇವರಿಬ್ಬರ ಮಧ್ಯೆ ಬೇರೆ ಮಾಡೋಕ್ಕೆ? ಅದನ್ನು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹಾಗೆ ವೀಕ್ಷಕರೇ, ನಿಮಗೆ ಏನು ಅನಿಸುತ್ತೆ? ವಿದ್ಯಾ ಭದ್ರನ ಒಪ್ಪಿಕೊಳ್ತಾನ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.